ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ 2 ವಿಷಯ ಕನ್ನಡ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ರೋಮನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಮೊದಲನೇ ಕ್ವಶನ್, ರಾವಣನು ಪ್ರಮೋದನಕ್ಕೆ ಹೇಗೆ ಬಂದನು? ಅದಕ್ಕೆ ಕರೆಕ್ಟ್ ಆನ್ಸರ್ ಅರಳುಂಬಗಳಿಲ್ಲದ ಕಾಮನಂತೆ. ಹಾಗೆಯೇ ಎರಡನೇ ಕ್ವಶನ್, ಹಗೆಯನ್ನು ಏನೆಂದು ಉಪೇಕ್ಷಿಸಿದನು? ಇದಕ್ಕೆ ಕರೆಕ್ಟ್ ಆನ್ಸರ್ ಬಾಲಕನೆಂದು. ಮೂರನೇ ಕ್ವಶನ್, ದುರ್ಜನರ ಇಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಹ ಭಿನ್ನಾಣದ ಮಾತಿಗೆ. ಹಾಗೆ ನಾಲ್ಕನೇ ಕ್ವಶನ್, ಆಧುನಿಕ ಕಾಲದಲ್ಲಿ ಯೇಸು ಎಲ್ಲೆಲ್ಲಿ ಶಿಲುಬೆಯೇರಿದ್ದಾನೆ? ಇದಕ್ಕೆ ಕರೆಕ್ಟ್ ಆನ್ಸರ್ ಇದಕ್ಕೆ ಕರೆಕ್ಟ್ ಆನ್ಸರ್ 3 ಮತ್ತು 4 ಸರಿಯಾಗಿರುತ್ತೆ. ಹಾಗೆ ಐದನೇ ಕ್ವಶನ್, ಚಿತ್ತವನ್ನು ಇದಕ್ಕೆ ಹೋಲಿಸಿದಾಗ. ಇದು ಸಹ ನೀವೇ ಕಾಮೆಂಟ್ ಮಾಡಿ. ಐದನೇ ಕ್ವಶನ್. ಆರನೇ ಕ್ವಶನ್, ಗೆಯುವುದನ್ನು 4 ದಿನ ತಡ ಮಾಡಿದರೆ. ಇದಕ್ಕೆ ಕರೆಕ್ಟ್ ಆನ್ಸರ್. ಏಳನೇ ಕ್ವಶನ್ಗೆ ಆನ್ಸರ್ ಸಹ ನೀವೇ ಕಮೆಂಟ್ ಮಾಡಿದ್ರೆ ದೊಡ್ಡದಿದ್ದರಿಂದ ನೀವು ಓದ್ಕೊಳ್ಳಿ. ಎಂಟನೇ ಕ್ವಶನ್, ಕೃಷ್ಣೇಗೌಡನ ಆನೆ ಮೊದಲು ಈ ಮಠದಲ್ಲಿತ್ತು. ಕರೆಕ್ಟ್ ಆನ್ಸರ್ ಗೂಳೂರು. ಒಂಬತ್ತನೇ ಕ್ವಶನ್, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್. ಇದಕ್ಕೆ ಕರೆಕ್ಟ್ ಆನ್ಸರ್ ದುರ್ಗಪ್ಪ. ಹತ್ತನೇ ಕ್ವಶನ್, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು. ಇದಕ್ಕೆ ಕರೆಕ್ಟ್ ಆನ್ಸರ್ PWDನವರು, ಕರೆಂಟ್ನವರು, ಟೆಲಿಫೋನ್ನವರು. ಹಾಗೆ ರೋಮನ್ಗೆ 4 ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ. 11ನೇ ಕ್ವಶನ್, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದವರು ಡ್ಯಾಶ್ ಸೀತಾ. 12ನೇ ಕ್ವಶನ್, ದನಿಗಳ ಲೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಆಗಿರುತ್ತದೆ. ಹಾಗೆ 13ನೇ ಕ್ವಶನ್, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ. ಇದಕ್ಕೆ ಕರೆಕ್ಟ್ ಆನ್ಸರ್ ಚಿಪ್. 14ನೇ ಕ್ವಶನ್, ವಸುದೆಗೆ ಒಡೆಯನೆನಿಸಿದವನು ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ವಾತ್ಸಾಯನ. 15ನೇ ಕ್ವಶನ್, ಹಳ್ಳಿಯ ಹೋಟೆಲ್ಗಳಲ್ಲಿ ಡ್ಯಾಶ್ ದೇವತೆಗಳು ದರ್ಶನವಾಗುತ್ತದೆ. ಸಿನಿಮಾ ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಹೊಂದಿಸಿ ಬರೆಯಿರಿ. ಉರ್ಲಿಂಗಿ ಪೆದ್ದಿ ಪ್ರಿಯ. ಹುಲಿಗೇರಿ ಸೋಮನಂತ. ಜಾಲಿಯ ಮರದಂತೆ. ಬೆಳಗು ಜವ. ಒಮ್ಮೆ ನಗುತ್ತೆ. ಒಂದನೇದಕ್ಕೆ ಕರೆಕ್ಟ್ ಆನ್ಸರ್ 5ನೇದು ವಚನಗಳು. ಎರಡನೇದಕ್ಕೆ ಕರೆಕ್ಟ್ ಆನ್ಸರ್ 6ನೇದು ಸೋಮೇಶ್ವರ ಶತಕ. ಮೂರನೇದಕ್ಕೆ ಕರೆಕ್ಟ್ ಆನ್ಸರ್ 1ನೇದು ಕೀರ್ತನೆ. 4ನೇದಕ್ಕೆ ಕರೆಕ್ಟ್ ಆನ್ಸರ್ ಹೀಗೆ ಬೆಳಗು ಜಾವಗೆ ದ.ರಾ.ಬೇಂದ್ರೆ. ಒಮ್ಮೆ ನಗುತ್ತವೆ. ಕರೆಕ್ಟ್ ಆನ್ಸರ್ ನಾನೆಂಬ ಮಾಯೆ. ಹಾಗೆ ವಿಭಾಗ. ಯಾವುದಾದರೂ 3 ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ? 18ನೇ ಕ್ವಶನ್, ವೀರ ಮತ್ತು ಯೋಗಿ ಯಾವ ಗುಣಗಳಿರಬೇಕು? 19ನೇ ಕ್ವಶನ್, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? 20ನೇ ಕ್ವಶನ್, ಗೋಡೆಗೆ ಸೇತುವೆ ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ? ಇವು ಸಹ ಇಂಪಾರ್ಟೆಂಟ್ ಆಗಿ ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರುತ್ತೆ. ಇವು ಸಹ 23ನೇ ಕ್ವಶನ್, 24ನೇ ಕ್ವಶನ್ಗೆ ಸಹ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ಸಹ ಅದರೊಳಗೆ ಕೊಟ್ಟಿರ್ತೇವೆ. ವಿಭಾಗ. ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. 29ನೇ ಕ್ವಶನ್, ಕೆಲವರು ಗಳಿಸಿಕೊಡೆ ಕೆಲವನ್ ಜಾರುವರು. 30ನೇ ಕ್ವಶನ್, ನೀ ತಂಪ ನಿನ್ನ ತವರಿಗೆ. 31ನೇ ಕ್ವಶನ್, ಹಲೋ ನಾನೇ ಕಣ್ರಿ ಮಾತಾಡಿದ್ದು ಇಂಪಾರ್ಟೆಂಟ್ ಆಗಿರುತ್ತದೆ. ಎನ್ವಲ್ಗೂ ಸಹ ಬರುತ್ತೆ. ವಿಭಾಗ. ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. ಇದರಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. ಇದರಲ್ಲಿ ಆನೆ ಸಕ್ಕುವುದು ಎಂದರೆ ಎಲೆಕ್ಷನ್ ನಿಂತ ಹಾಗೆ. 36ನೇ ಕ್ವಶನ್, 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀವಿ. ಇವೆರಡೂ ಸಹ ಇಂಪಾರ್ಟೆಂಟ್ ಆಗಿದೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಇವು ಸಹ ನೋಡ್ಕೊಳ್ಳಿ. ಹಾಗೆಯೇ ವಿಭಾಗ. ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 37ನೇ ಕ್ವಶನ್, ಕಡದಿಡ ಸೆಲ್ಯಂ ತಿಳಿವಂದದೆ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ಳಿ. ಹಾಗೆ 39ನೇ ಕ್ವಶನ್, ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? ಇವು ಸಹ ವಿವರಿಸಿ. ಇವು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 41ನೇ ಕ್ವಶನ್, ವಾಲ್ಪಾರೆಗೆ ಬಂದ ಮಾಶ್ ಅಲ್ಲಿ ಹೇಗೆ ನೆಲೆಯೂರಿದ? ವಿವರಿಸಿ. ಇವು ತುಂಬ ಇಂಪಾರ್ಟೆಂಟ್ ಆಗಿದೆ. 42ನೇ ಕ್ವಶನ್, ದನಿಗಳಾದ ವೆಂಕಪ್ಪಯ್ಯ ಹಾಗೂ ಶಾಂಭವಿ ಹೊಳೆಯ ನಡುವಿನ ಸಂಘರ್ಷವನ್ನು ಚರ್ಚಿಸಿ.
ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಈ ವಿಭಾಗ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ 44ನೇ ಕ್ವಶನ್ ಟೆಲಿಫೋನ್ ಲೈನ್‌ಮ್ಯಾನ್ ಶಿವ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 43ನೇ ಕ್ವಶನ್ ಆನೆ ಮತ್ತು ಮಾವುತ ಮೇಲ ಇದನ್ನು ಸಾಕಲು ಮಠದವರು ಹವಣಿಸಿದ್ದೇಕೆ? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ಹೂ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4 ಸೂಚನೆಗಳಾಗಿ ವಿವರಿಸಿ. ಇವು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೀವಿ, ಎಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಹಾಗೆಯೇ ಇವು ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪ